ದೇವ್ರು ಹೆಂಗೆ ಸಿಗ್ತಾನೋ, ಇದು ತುಪ್ಪ ಹೆಂಗೆ ಸಿಗ್ತದನೋ ಹಂಗೆ ಪರಮಾತ್ಮ ಸಿಗ್ತಾನೋ ಒಲಿತಾನೋ ಅಂತ ಅದನ್ನೇ ಸದ್ಗುರುಗಳು ಸಿಗ್ತಾರೋ. ಅದರ ಸಲುವಾಗಿ ನೀವು ಇಂಥವನ್ನ ಪ್ರಶ್ನೆ ಮಾಡ್ಕೊಂಡು ಹೋಗ್ಬಾರ್ದು. ವ್ಯರ್ಥವಾಗಿ ಮಾನವ ಜನ್ಮವನ್ನು ಕಡಿಬೇಡ್ರಿ. ಇದು ಬಂದಿರೋ ಜಾತಕ್ಕೆ ಮನುಷ್ಯ ಕುಲದ ಜನ್ಮದ ಲಾಭವಾಗುವುದು 6 ನಾಣ್ಯಂದು ವಿಚಾರ ಇರಬೇಕು, ಅದನ್ನು ತಿಳ್ಕೊಳ್ರಿ ಅಂಥೇಳಿ ಸರಿಯಾದ ವಿಚಾರಗಳನ್ನು ಉದಾಹರಣೆಗಳನ್ನು ಕೊಟ್ಟ ಪರಮಾತ್ಮ ಎಲ್ಲ ಕಡೆ ಅನ್ನುವಂಥದ್ದನ್ನು ತಿಳ್ಕೊಬೇಕಂದ್ರೆ ಸಾಧನ ಚಟುವಟಿಕೆ ಸಂಪನ್ನವಾಗಬೇಕು. ದಿನ ಸತ್ಸಂಗದಲ್ಲಿ ಭಾಗವಾಗಬೇಕು. ಆ ಭಾಗ ಆದಾಗ ಗುರುನಾಥನಾದಂಥವ ನಿಮಗೆ ಜ್ಞಾನವನ್ನು ತಿಳಿಸ್ಕೊಡ್ತಾನೋ, ನೀವು ಪರಮಾತ್ಮ ಸ್ವರೂಪರೇ ಆಗ್ತೀರಿ, ಪರಮಾತ್ಮ ಎಲ್ಲ ಕಡೆಯೂ ನಾನು ಅನ್ನುವಂಥ ಮಾತಿನಂತೆ ಸದ್ಗುರುಗಳು ನಮಗೆ ಆ ಸ್ಥಿತಪ್ರಜ್ಞರ ಆತ್ಮಜ್ಞಾನಿಗಳ ಲಕ್ಷಣವನ್ನು ಈ ಒಂದು 6ನೇ ಸಂಧಿಯಲ್ಲಿ ತಿಳಿಸಿಕೊಡ್ತಾ ಇದ್ದರು. ಅದನ್ನು ಗುರುಗಳು ಮುಂದುವರಿಸ್ತಾರ ಅಂತ ಹೇಳಿ ನನ್ನ ಎಲ್ಲ ಮಾತುಗಳನ್ನು ಗುರುಪಾದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನೇ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ, ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ, ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ, ಇಲ್ಲಿವರೆಗೂ ತಮ್ಮೆಲ್ಲರಿಗೂ ಉಪದೇಶವನ್ನು ನೀಡಿದಂಥ ಪೂಜ್ಯರಾದ ಬಸವರಾಜ ತೋಟಿಯವರ ಶ್ರೀಚರಣಕ್ಕೂ ಮತ್ತು ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಸಮರ್ಪಿಸಿ, ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾನುಭವ ಬೋಧೆ ಎನ್ನುವ ಗ್ರಂಥದ 6ನೇ ಸಂಧಿಯ 19ನೇ ಸೂತ್ರ ಮುಗಿದಿದ್ದು 20ನೇ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಯಾವ ತತ್ ತ್ವಂ ಅಸಿ ಎನ್ನುವ ಮಹಾವಾಕ್ಯದ ವಾಕ್ಯಾರ್ಥವನ್ನು ಲಕ್ಷಾರ್ಥ ವಾಚಾರ್ಥ ಅಸಿ ಪದದ ಇರುವಿಕೆಯನ್ನು ಹೇಳಿ, ಈಗ ಸಾಮವೇದದ ಶಾಖೆಯಾದ 6ನೇ ಅಧ್ಯಾಯದಲ್ಲಿ ಇರುವ ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು, ಅದರಲ್ಲಿ ಅದೇ ಮಹಾವಾಕ್ಯವನ್ನು ಅದರಲ್ಲಿ ಕೂಡ ಅನೇಕ ಮತವಾದಿಗಳು ಅನೇಕ ಪ್ರಕಾರದ ಕಲ್ಪನಾರೂಪ ಭೇದಪರ ಅರ್ಥವನ್ನು ಮಾಡ್ಯಾರ. ತತ್ ತ್ವಂ ಅಸಿ ಅದೇ ನೀನು ಇದ್ದಿ ಅಂತ ಅಭೇದ ಪರವಾಗಿ ಹೇಳಿದ್ದು ಚಾಂದೋಕ್ಯ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಮಹಾವಾಕ್ಯ ಅಭೇದ ಹೇಳಿತು. ಇದೇ ಮಹಾವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಕೆಲವು ಮತವಾದಿಗಳು ಭೇದದ ಅರ್ಥವನ್ನು ಮಾಡಿ, ಯಾವ ಅದರ ಸತ್ಯದ ತಾತ್ಪರ್ಯ ಅರ್ಥವನ್ನು ದೂಷಿತವಾಗಿ ಮಾಡುತ್ತಾ ಮುಮುಕ್ಷುಗಳ ಬುದ್ಧಿಯನ್ನು
ಸಂಶಯ ರೂಪದಲ್ಲಿ ಪ್ರವೇಶ ಮಾಡುವಂತೆ, ಅದರಿಂದ ಈ ಮಹಾವಾಕ್ಯದ ಅರ್ಥವು ಯಾವ ಮತವಾದಿಯು ಯಾವ ಪ್ರಕಾರ ಅರ್ಥವನ್ನು ಮಾಡಿ ದೋಷವನ್ನು ಮಾಡಿದರೂ ಕೂಡ ಅದು ವೇದಾಂತದ ಭಗವಂತನ ಮಹಾವಾಕ್ಯದಲ್ಲಿ ಅಭೇದ ಉಂಟು ಅಲ್ಲದೆ ಬೇರೊಂದು ಭೇದವಿಲ್ಲೆಂದು ಈ ಒಂದು 20ನೇ ಸೂತ್ರದಲ್ಲಿ ಹೇಳುವಂಥವರು. ಅದಕ್ಕಾಗಿ ಕೆಲವರು ತತ್ವಮಸಿ ವಾಕ್ಯದಳು ಬೇರೊಂದು ಭೇದತ್ವ ಇಲ್ಲೆಂದು ನಂಬಲೇನಿರೆ. ನೀನು ಅವರು ಭೇದ ಹೇಳಿದ್ರು ಇವರು ಭೇದ ಹೇಳಿದ್ರಂತ ಅದನ್ನ ಯಾಕೆ ನಂಬಕ್ಕೆ ಹೋಗ್ತಿದ್ದಿ? ಅಭೇದದ ದೋಷರಹಿತವಾದ ಅರ್ಥ ಏನದಲ್ಲ ಅದನ್ನೊಂದು ನಂಬು ಅಂದರು. ಅದನ್ನು ನಂಬು. ನೀನು ಭೇದವನ್ನು ನಂಬ್ತಿದ್ದೆ, ಅಭೇದವನ್ನು ಯಾಕೆ ನಂಬಂಗಿಲ್ಲ ಅಂತ. ಇಲ್ರಿ ವಿಶ್ವಾಸ ಇಲ್ಲಂದ್ರೆ ಎರಡೂ ಇರಬಾರ್ದು. ವಿಶ್ವಾಸ ಆದಂದ್ರೆ ಎಲ್ಲರಲ್ಲಿ ಇರಲಿ. ಇಲ್ರಿ ಅಲ್ಲಿನಾದ ಇಲ್ಲಿನಾದ ಅದು ಅನುಭವಕ್ಕೆ ಬಂದಿಲ್ಲ, ಇದು ಅನುಭವಕ್ಕೆ ಬಂದದಂತ ಎರಡೂ ಒಪ್ಪು. ಅನುಕೂಲ ಸಿಂಧು ನಿನಗೆ ಬೇಕಾದದನ್ನು ಒಪ್ಪಿ ಬೇಡವಾದ ಸತ್ಯವನ್ನು ದೋಷಣೆ ಮಾಡಿದರೆ ಮಹಾಪಾಪ ಬರ್ತದೆ. ನೀನು ಬೇಡವಾದದ್ದು ಬಿಡು, ಸ್ವೀಕಾರ ಮಾಡಂತೇನು ಒತ್ತಾಯ ಇಲ್ಲ. ಆದರೆ ಬೇಡವಾದದ್ದನ್ನು ದೋಷ ಮಾಡೋದೇನದ ಅದು ಪಾಪ, ಅದು ಪಾಪ. ಹಾಗಾಗಿ ಬೇರೊಂದು ಭೇದತ್ವವಿಲ್ಲೆಂದು ವಿಶ್ವಾಸವನ್ನು ಮಾಡು. ಮಹಾವಾಕ್ಯವು ಒಂದು ಹೂವಿಗೆ ಸ್ವರ್ಗವೆಂಬಂತೆ ಅರ್ಥವಾದ ಪರವಿಲ್ಲೆಂದು ಹೇಳ್ತಾರೆ. ನೀವು ಭೇದ ಆದ್ರೆ ಅಂತ ಹೇಳಿದರೆ ಒಂದು ಹೂವಿಗೆ ಸ್ವರ್ಗವೆಂದು ಪೇಳುವ ವಾಕ್ಯದ ಅಂದದಿಂದ ಪರಮಾತ್ಮನು ತಾನೇ ಎಂದು ಬೋಧಿಪದು ಮುಕ್ತಿಯೊಳು ಅತಿಶಯ ರತಿಯೆಂದು ದೂರುವ ಅರ್ಥ ಆದವೇ ಅಲ್ಲ. ಹೀಗೆ ಹೇಳುವಂಥದ್ದು ಅರ್ಥವಾದವನ್ನೆಲ್ಲ, ಅದರಲ್ಲಿ ಬರೀ ಅನರ್ಥ ಅದ. ಅರ್ಥ ಇರಬೇಕು, ಅನುಭವ ಇರಬೇಕು, ಸ್ವಾನುಭವ ಇರಬೇಕು, ಅದಕ್ಕೆ ಪ್ರಮಾಣ ಇರಬೇಕು. ಅದು ಅದಕ್ಕೊಂದು ಅರ್ಥ ಅದ, ಅದಕ್ಕೊಂದು ಬೆಲೆ ಅದ. ಯಾವುದೂ ಇಲ್ಲದನ್ನು ಮುಂದಿಟ್ಟುಕೊಂಡು ನೀನು ಭೇದನೆ ಪರಮಾತ್ಮ ಅಂತ ಹೇಳ್ತಿದ್ದಂದ್ರೆ ಅದು ಅರ್ಥವಾದ ಅಲ್ಲ. ನೀ ಮಾಡ್ತಕ್ಕಂಥ ವಿಚಾರವೆಲ್ಲ ಪ್ರಶ್ನೆ ಇಲ್ಲ. ಯಾಕಂದರೆ ಒಂದು ಹೂವಿಗೆ ಹಿಂದೆ ಪುರಾಣದಲ್ಲಿ ಬರ್ತಾವಲ್ಲ, ಒಂದು ಹೂವನ್ನು ಭಗವಂತನಿಗೆ ಆತ ಅರ್ಪಿಸಿದರೆ ಸ್ವರ್ಗಲೋಕ ಪ್ರಾಪ್ತವಾಗುವುದೆಂದು ಹೇಳುವುದು ಅರ್ಥವಾದ ವಾಕ್ಯ. ಅದು ಹೇಳರಿಲ್ಲಂತಲ್ಲ. ಎಲ್ಲಿ ಹೇಳ್ಯಾರ? ಅದು ನಿನ್ನ ಕರ್ಮಕಾಂಡದಲ್ಲಿ ಹೇಳಿದಂಥ ಒಂದು ವಾಕ್ಯ. ಅದು ರೋಚಕ ವಾಕ್ಯ, ರುಚಿವಾಕ್ಯ ಅಲ್ಲ, ರೋಚಕ ವಾಕ್ಯ. ರುಚಿವಾಕ್ಯ ಬೇರೆ, ರೋಚಕ ವಾಕ್ಯ ಬೇರೆ. ರೋಚಕ ವಾಕ್ಯ ಹೇಗೆ, ರುಚಿವಾಕ್ಯ ಹೇಗೆ ಅಂತ ವಿಚಾರ ಮಾಡಿದರೆ, ಒಂದು ಹೂವಾದ, ಇನ್ನೊಂದು ಹೂವಾದ. ಒಂದು ಹೂವಲ್ಲಿ ವಾಸನೆ ಅದ, ಇನ್ನೊಂದು ಹೂವಲ್ಲಿ ವಾಸನೆ ಇಲ್ಲ. ಯಾವ ಹೂವಿನಲ್ಲಿ ವಾಸನೆ ಇಲ್ಲ? ಪ್ಲಾಸ್ಟಿಕ್ ಹೂವು ನಿಜವಾದ ಹೂವಿನ ಮುಖಕ್ಕೆ ಒಡೆವಂತಿರ್ತದ, ಸತ್ಯ ಅಂತ ತೋರ್ತದ. ಅದರಲ್ಲಿ ರೋಚಕ ಇದೇನ, ರುಚಿ ಇಲ್ಲ. ರುಚಿ ಇಲ್ಲ ಅಂದರೆ ನಾಸಿಕಕ್ಕೆ ವಾಸನೆ ಇಲ್ಲ. ಆ ನಿಜವಾದ ಹೂವಿನಲ್ಲಿ ಅದೆಲ್ಲ ರುಚಿ ಅದ. ಅದರಂತೆ ನೀನೇ ಪರಮಾತ್ಮನೆಂದು ಹೇಳುವುದಿಲ್ಲ, ಆದ್ದರಿಂದ ಅರ್ಥವಾದ ಪರವಲ್ಲ. ಕಿಂತು ಪರಮಾತ್ಮನೇ ಸ್ವರೂಪ ನೀನಿದ್ದಿ. ನಿನಗ ಸ್ವರ್ಗಲೋಕ ಪ್ರಾಪ್ತವಾಗುತ್ತದ ಒಂದು ಹೂವನ್ನು ಕೊಟ್ರಂದಿ.
ಅಂದರೆ ಸ್ವರ್ಗದಲ್ಲಿ ಪರಮಾತ್ಮನ, ಉಳಿದ ಲೋಕದಲ್ಲಿ ಪರಮಾತ್ಮ ಇಲ್ಲ. ಭೇದವಾದ ಖ್ಯಾತಿ ವಿನ ಅಭೇದವಾದ ಆಖ್ಯಾತೆನು. ಅದರಂತೆ ವೇದಾಂತದ ರುಚಿವಾಕ್ಯ ಏನದ, ನೀನೇ ಪರಮಾತ್ಮನಿದ್ದೆಂದು ಹೇಳ್ತದ ತತ್ವಮಸಿ ಮಹಾವಾಕ್ಯ. ಅದರಿಂದ ಅಪ್ರಾಪ್ಯವನ್ನು ಪ್ರಾಪ್ತಿ ಮಾಡಿಕೊಡುವುದಿಲ್ಲ. ಅದರಲ್ಲಿ ಹುರುಳಾದ ಒಂದು ಹೂವಿಗೆ ಕೊಟ್ಟರೆ ಭಗವಂತ ಮುಕ್ತಿ ಕೊಟ್ಟನಂತ ಹೇಳಿದನು. ಸ್ವರ್ಗಲೋಕ ಅಂತ ಹೇಳ್ಯಾರ. ಸ್ವರ್ಗಲೋಕದಲ್ಲಿ ಏನಾದ ದೋಷ, ಲಕ್ಷಣೆ ಪುಣ್ಯ, ಮರ್ತಲೋಕ ವಿಶಂತಿ. ಭೂಲೋಕ ಭುವನಾರ್ಲೋಕ ಪುನರಾವೃತ್ತಿ ದೋಷೋ ಅರ್ಜುನ ಅಂದಾಗ ದೋಷರಹಿತವಾದ ಸಾಹಿತ್ಯ ಪದವಿ ಅದನ್ನದ್ರಾಗ ಅಂದಾಗ ಆ ವಾಕ್ಯದಂತೆ ಈ ವಾಕ್ಯ ಅಲ್ಲ. ಇದು ನೀನೇ ಪರಮಾತ್ಮ ಇದ್ದಿ. ಹಾಗಾಗಿ ಮಹಾವಾಕ್ಯವು ಪ್ರತಿಮೆಯಂ ದೇವತಾ ಆಕೃತಿ ಎಂಬಂತೆ ಉಪಾಸನಾ ರತಿಪರವಲ್ಲ. ಇದು ಜ್ಞಾನಪರ ವಾಕ್ಯ. ಮೋಕ್ಷ ಅನ್ನೋದು ಪ್ರತಿಮೆಯಂ ದೇವತಾ ಆಕೃತಿ ಎಂಬವು ತನ್ನ ಅತಿಶೇಪ ಪರಬ್ರಹ್ಮವೆನುತಿರ್ಪ ಶ್ರುತಿಯನ್ನು ಬುದ್ಧಿ ಶುದ್ಧತೆಗೆ ಆದ ಉಪಾಸನರತಿ ಪರವೆಲ್ಲ ಎಂಬುದೇ ಸತ್ಯ. ಅದು ಎಲ್ಲಿ ಸತ್ಯ, ಎಷ್ಟರ ಮಟ್ಟಿಗೆ ಸತ್ಯ ಅಂದರೆ, ಪ್ರತಿಮೆ ಅಂದ್ರೇನು, ಮೂರ್ತಿ. ಆ ಮೂರ್ತಿ ಮಣ್ಣಿಂದಿರ್ಬೋದು, ಕಂಚಿಂದಿರ್ಬೋದು, ತಾಮ್ರದ್ದಿರ್ಬೋದು, ಬೆಳ್ಳಿದಿರ್ಬೋದು, ಬಂಗಾರದಿರ್ಬೋದು, ಯಾವುದೇ ಇದ್ರೂ ಕೂಡ ಅದನ್ನು ದೇವತಾ ಆಕೃತಿ ಇರುವುದರಿಂದ ಆ ಮಣ್ಣು ದೇವತಾ ಆಕೃತಿ ಆದಾಗ ಅದಕ್ಕೆ ಏನಂತ ಕರಿತೀವಿ ನಾವು, ದೇವತೆ ಅಥವಾ ದೇವರು ಅಂತ ಕರಿತೀವಿ. ಯಾವಾಗ ಮಣ್ಣು ದೇವರ ಆಕೃತಿ, ಪ್ರತಿಮೆಯಿಂದ ಮೂರ್ತಿಯ ರೂಪ ಆದಾಗ ಅದಕ್ಕೆ ಏನಂದೀವಿ ನಾವು, ದೇವರು ಅಥವಾ ದೇವತೆ ಅಂತೀವಿ. ಹೆಣ್ಣು ಇದ್ರೆ ದೇವತೆ ಅಂದ್ವಿ, ಗಂಡು ಇದ್ರೆ ಅದಕ್ಕೆ ದೇವರು ಅಂತ ಕರೆದ್ವಿ. ಆದರೆ ದೇವರು ಹೆಣ್ಣನಲ್ಲ, ಅದು ಗಂಡನಲ್ಲ. ಇಲ್ಲೇ ಕಿತ್ತೆ ಆಗ್ತದೆ ಶಾಸ್ತ್ರ. ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಮಲೆ ಮಾಂಸ ಮೂಡಿದರೆ ಹೆಣ್ಣೆಂಬರು, ಒಳಗಿರುವ ಆತ್ಮ ಹೆಣ್ಣೆ, ಗಂಡೆ ಅಂದರೆ ಹೆಣ್ಣು ಅಲ್ಲ, ಗಂಡು ಅಲ್ಲ. ಹಾಗೆ ತನ್ನನ್ನು ಅಂದರೆ ಯಾರು, ಇಲ್ಲಿಯವರೆಗೂ ನೀ ತಿಳ್ಕೊಂಡದ್ದು ಜೀವ ಅಂತ ಅನ್ಕೊಂಡಿದ್ದೆಲ್ಲ, ಅತಿಶೇಪ ಅಧಿಕವಾದ ಪರಬ್ರಹ್ಮವೆನುತಿರ್ಪ ಶ್ರುತಿಯನ್ನು ಬುದ್ಧಿ ಶುದ್ಧತೆಗಾದ ಅಂತಃಕರಣ ಶುದ್ಧಿ ಮಾಡುವಂಥ ಉಪಾಸನ ಪರವಾದ ವಾಕ್ಯ ಅಲ್ಲದು. ಯಾಕಂದರೆ ನೀನು ಏನು ತಿಳ್ಕೊಂಡಿದ್ದಿ ದೇವರು ದೇವತೆ ಅಂತ, ಆದರೆ ನಿಜವಾಗಿ ವಿಚಾರ ಮಾಡುವ ಅದು ದೇವರು ಅಲ್ಲ, ದೇವತೆ ಅಲ್ಲ, ಅಲ್ಲಲ್ಲ, ಅನುಭವಕ್ಕಾದಲ್ಲ. ಇದ್ರೂ ಕೂಡ ಅದು ದೇವರು ದೇವತೆ ಅಂತ ಹೇಗೆ ಹೇಳ್ತಾರಲ್ಲ, ಈ ಮಹಾವಾಕ್ಯವು ಕೂಡ ಆ ಮಣ್ಣಿಂದ ಹೇಳಂಗಿಲ್ಲ, ಕಂಚಿಂದು ಬಂಗಾರದ ಹೇಳಂಗಿಲ್ಲ. ಇದು ಇರುವಂಥ ಸ್ವರೂಪದ ಬಗ್ಗೆ ಹೇಳ್ತದೆ. ಸ್ವರೂಪ ಏನಲ್ಲ, ಜೀವ ಅಂತ ಅದಲ್ಲ. ಜೀವ ಯಾರ ಸ್ವರೂಪ? ಬ್ರಹ್ಮಸ್ವರೂಪ. ಆದರೆ ಅದು ಮೂರ್ತಿ ದೇವರ ಸ್ವರೂಪ ಅಲ್ಲ, ದೇವತೆ ಸ್ವರೂಪ ಅಲ್ಲ. ನೋಡ್ರಿ, ಅದು ಇಲ್ಲಿ ಜೀವ ಬ್ರಹ್ಮಸ್ವರೂಪನ. ಹಾಗಾಗಿ ಬ್ರಹ್ಮವೆಂದು ಹೇಳುವುದು ಚಿತ್ತ ಶುದ್ಧಿಗೋಸ್ಕರ ಉಪಾಸನ ಪರವಾದ ವಾಕ್ಯ ಅಲ್ಲ ಇದು. ಅಲ್ಲಿ ಉಪಾಸನ ಮಾಡುವಾಗ ಚಿತ್ತಶುದ್ಧಿಗಾಗಿ, ಬುದ್ಧಿ ಶುದ್ಧತೆಗಾಗಿ ಹೇಳಿದರು. ದೇವತೆಗಳ ಆಕೃತಿಯಲ್ಲಿ, ಮೂರ್ತಿಯಲ್ಲಿ, ಶಿಲೆಯಲ್ಲಿ ದೇವರನ್ನು ಕಲ್ಪಿಸಿ ಉಪಾಸನಾ ಮಾರ್ಗದಿಂದ ಇನ್ನು ಮತಿಶುದ್ಧಿಗಾಗಿ ಹೇಳಿದ ಮಾತುವಿನ ಮುಕ್ತಿ ಸಿದ್ಧಿಗಾಗಿ ಹೇಳಿದ್ದಲ್ಲ. ಎಲ್ಲ ಒಂದೇ. ಅಲ್ಲಿ ಹೇಳ್ಯಾರಲ್ರಿ ಆ ಮತವಾದವರಂದ್ರೆ
ಎದಕ್ಕೆ ಹೇಳ್ಯಾರ, ಯಾವುದಕ್ಕೋಸ್ಕರ ಹೇಳ್ಯಾರ ಸರಿಯಾಗಿ ಅರ್ಥ ಮಾಡ್ಕೊಂತಾರ ಮಹಾತ್ಮರು. ಅದೇ ರೀತಿ ಕುಂತಿ ಪುತ್ರನಂತೆ ಪರಬ್ರಹ್ಮನಾಗಿರುವವನಿಗೆ ಬ್ರಹ್ಮವೆಂದು ಶ್ರುತಿ ಹೇಳುತ್ತದೆ. ಯಾರಿಗೆ ಹೇಳಿದ ಕುಂತಿ, ಯಾರಿಗೆ ಹೇಳಿದ್ಲು? ಯಾವ ಕಿವಿಯಲ್ಲಿ ಹುಟ್ಟಿದಂಥ ಮೊದಲನೆಯ ಪುತ್ರ, ಜ್ಯೇಷ್ಠ ಪುತ್ರ ಕರ್ಣ, ಆಮೇಲೆ ಎರಡನೇ ಪುತ್ರ ಧರ್ಮರಾಯಲ್ಲ. ಕಥೆ ಅಂತೂ ನಿಮಗೆಲ್ಲ ಗೊತ್ತಿದ್ದೆ. ಆದರೆ ಕುಂತಿ ಪುತ್ರ ಏನು ಮಾಡಿದ ಅಂದರೆ ಪರಬ್ರಹ್ಮನಾಗಿರುವವನಿಗೆ ಬ್ರಹ್ಮ ಎಂದು ಶ್ರುತಿ ಹೇಳ್ತು. ಕುಂತಿ ಪುತ್ರ ಅಲ್ಲೇನವನು ಮೊದಲು ಕುಂತಿ ಪುತ್ರ, ಆಕೆಯ ಸಹವಾಸದಲ್ಲಿ ಬೆಳೆಯುವಾಗನು ಕುಂತಿ ಪುತ್ರ, ಕುಂತಿ ಉಪದೇಶ ಮಾಡಿ ಹೇಳಿದಾಗನು ಕುಂತಿ ಪುತ್ರನೇ. ಅವನು ಯಾವ ಕಾಲಕ್ಕಲ್ಲ, 3 ಕಾಲದ ತ್ರಿಕಾಲ ಬಾಧಿತ, 3 ಕಾಲದಲ್ಲಿ ಬಾಧೆ ಬಂದದೆ ಯಾವುದು ಇದೆಯೋ ಅದು ಸತ್ಯ, ಸತ್ತದು. ಇಲ್ಲಿ ಯಾವುದು ಬಾಧೆ ಆಯಿತು? ಅವನು ಯಾರ ಪುತ್ರ ಅಂತ ತಿಳ್ಕೊಂಡಿದ್ದನ್ರಿ? ರಾಧಾ ಪುತ್ರ. ರಾಧಾ ಪುತ್ರ ಬಾಧೆ ಆಯ್ತಿಲ್ಲ. ರಾಧಾ ಹೋದ್ಲೀಗ. ಯಾಕಂದ್ರೆ 3 ಕಾಲದಾಗ ಇಲ್ಲ ಆಕೆ. 1 ಕಾಲದಾಗ ಭ್ರಮೆಯಿಂದ ತೋರಿದ್ಲು ಕರ್ಣನಿಗೆ ತಾಯಿ ಅಂತೆ. ಆದ್ರೆ ಕುಂತಿ ಮೊದಲು ತಾಯಿ, ರಾಧಾ ಪುತ್ರ ಅಂತ ಅನ್ಕಂಡಗನೂ ನಿಜವಾದ ತಾಯಿ, ಅವನ ಮರೆತಿದ್ದನ್ನು ಅರ್ಹಿಸಿ ಹೇಳಿದಾಗ ಕೂಡ ನಿಜವಾದ ತಾಯಿ ಕುಂತಿ. ಕುಂತಿ ಬಾಧೆ ಆಗಲಿಲ್ಲ, ರಾಧೆ ಬಾಧೆಯಾದ. ಅದರಂತೆ ಇಲ್ಲಿ ಕೂಡ ಬಾಧೆ ಆಗದೆ ಯಾವುದು ಇದೆಯೋ ಅದು ಸತ್ಯ. ಬ್ರಹ್ಮಪುತ್ರ ಎಲ್ಲರೂ ನಾವು, ಹೌದಲ್ಲ? ಬ್ರಹ್ಮ ಸ್ವರೂಪ ಅಂದ್ರೆ ಬ್ರಹ್ಮಪುತ್ರರೇ. ಈಗ ಯಾರನ್ನ ಹೇಳಿದಾಗ ಅದೇ ನೀನು, ಯಾರನ್ನ ಹೇಳಿದಾಗ ಅದೇ ನೀನು. ಮೊದಲು ಇದ್ದಿ ಮರೆತಿದ್ದಿ, ಏನು ಮಾಡೋಕ್ಕಾಗ್ತದೆ? ಹೀಗೆ ಗುರುಶಾಸ್ತ್ರಾದಿಗಳು ಉಪದೇಶ ಮಾಡಿದ್ವು. ಯಾತಕ್ಕೋಸ್ಕರ ಮಾಡಿದವು ಅಂದರೆ ಕುಂತಿ ಅವನ ಜನನ ಮರ್ಮವನ್ನು ತಿಳಿಸಿ ಹೇಳದೇ ಇದ್ದರೆ ಅವನಿಗೆ ನಾನು ಕುಂತಿ ಪುತ್ರ ಅಂತ ಜ್ಞಾನ ಆತಿದ್ದಿಲ್ಲ. ಅದಕ್ಕೋಸ್ಕರ ಹೇಳಬೇಕಾಯ್ತು. ಅದಕ್ಕೋಸ್ಕರ ಹೇಳಿದ್ರಲ್ಲಿ ಇಲ್ಲ, ಏನು ಹೋಗ್ಲಿ ಬಿಡಪ್ಪ, ರಾಧಾ ಪುತ್ರ ಅಂದ್ರಲ್ಲಿ ನಮಗೇನು ಮಾಡೋದಂತ ಸುಮ್ಮನೆ ಕುಂತಿದ್ರೆ ಎಷ್ಟು ಅನಾಹುತಗಳಾಗ್ತದೆ ಜಗತ್ತಿನಲ್ಲಿ. ಅದಕ್ಕೆ ಗುರುಶಾಸ್ತ್ರಾದಿಗಳು ನಮಗೆ ಯಾಕೆ ಉಪದೇಶ ಮಾಡ್ತಾವಂದ್ರೆ ಮರ್ತೀವಲ್ಲ, ಮರ್ತದಕ್ಕೆ ಅನಾಹುತಗಳಾಗ್ಯವ. ನಮಗೆ ಅನಾಹುತ ಆಗ್ಯಾವಿಲ್ಲ. ಈಗ ಎಷ್ಟು ದುಃಖಗಳಾಗ್ಯಾವ, ಎಷ್ಟು ತಾಪತ್ರಯಗಳಾಗ್ಯಾವ, ಎಷ್ಟು ಚಿಂತೆಗಳು, ಎಷ್ಟು ವ್ಯಸನಗಳು. ಹಗಲು ಕಣ್ಣು ಮುಚ್ಚವಲ್ವು, ರಾತ್ರಿ ಕಣ್ಣು ಮುಚ್ಚವಲ್ವು. ಎಲ್ಲಿ ಕುಂತರೂ ಕೂಡ ನೆಮ್ಮದಿ ಶಾಂತಿ ಇಲ್ದಂಗೆ ಯಾಕಾಗ್ಯದ ಅಂದರೆ ನಮ್ಮ ಸ್ವರೂಪ ಜ್ಞಾನ ನಮ್ಗೆ ಆಗದಿರೋ ಕಾರಣ. ನಮ್ಮ ಸ್ವರೂಪ ಜ್ಞಾನ ಅಂದರೆ ಯಾರು ಎಲ್ಲಿದ್ದರೂ ಕೂಡ ಸರ್ವಾತ್ಮಕ ಬೋಧೆಯಿಂದ ಎಲ್ಲರೂ ಪರಬ್ರಹ್ಮ ಸ್ವರೂಪ ಅಂದರೆ ಯಾವನಿಗೆ ಬಡತನ ಇಲ್ಲ, ಯಾವನು ಶ್ರೀಮಂತ ಅಲ್ಲ, ಯಾವನು ದರಿದ್ರನಲ್ಲ, ಯಾವನು ಪುಣ್ಯಾತ್ಮನಲ್ಲ, ಯಾವನು ಪಾಪಾತ್ಮನಲ್ಲ, ಎಲ್ಲರೂ ಬ್ರಹ್ಮಸ್ವರೂಪಗಳಿವೆ. ಆದರೆ ನಾವು ಮರೆತು ರಾಧಾಪುತ್ರ ಅಂತ ಹೆಂಗೆ ನಂಬಿವಿ, ನಮ್ಮನ್ನು ನಾವು ಮರೆತು ನಾವು ಮಾಯಾಪುತ್ರರು ಅಂತ ನಂಬಿವಿ. ಮಾಯೆ ಜೀವ, ಆ ಮಾಯೆ ನನ್ನ ತಾಯಿ ಅಂದನ. ಅದಕ್ಕೆ ಆ ತಾಯಿ ಅಲ್ಲಪ್ಪ, ಬ್ರಹ್ಮಸ್ವರೂಪ ನೀನಿದ್ದಿ. ಕಾರಣ ನಿನಗೆ ತಾಯಿನೂ ಇಲ್ಲ, ತಂದೆನಿಲ್ಲ. ಜಗತ್ತು ಯಾವ ರೀತಿ ಉತ್ಪತ್ತಿ ಆದರೂ ಕೂಡ ನಿನಗೆ ಗರ್ಭದೋಷನೇ ಇಲ್ಲ. ಗರ್ಭಕ್ಕೆ ಬಂದವನೂ ಅಲ್ಲ, ಗರ್ಭದಿಂದ ಹೊರಗೆ ಬರೋನಲ್ಲ, ಹೊರಗೆ ಬಂದು ಮತ್ತೆ ಹೋಗೋನು ನೀನಲ್ಲ.
ಆದರೆ ಗರ್ಭದಾಗ ಬಂದದ್ದು ಈ ಪಂಚಮಹಾಭೂತದ ಶರೀರ ಅದ. ಗರ್ಭದ ಜಾಯಿತಿಯಿಂದ ಕೂಡಿದ್ದು ಈ ಶರೀರ ಅದ. ಈ ಶರೀರ ಏನದ ಅನಂತ ಷಡ್ಭಾವದಿಂದ ವಿಕಾರ ಆಗೋದು ಶರೀರನಾದ. ಒಂದಿಲ್ಲ ಒಂದು ದಿನ ಈ ಲೋಕವನ್ನು ಬಿಟ್ಟು ಹೋಗೋದು ಶರೀರ ವಿನಃ ನೀನಲ್ಲ ಅಂತ ಹೇಳಿದಾಗ ನಮಗಾದಂಥ ವ್ಯಸನಗಳು, ಚಿಂತೆಗಳು ಎಲ್ಲವೂ ಕ್ಷಣದಲ್ಲಿ ನಾಶ ಆಗ್ತವೆ. ಯಾವಾಗಂದ್ರೆ ನಂಬಿದಾಗ ನಾಶ ಆತ. ನಾವು ಹೇಳಿದಾಗ ನಾಶ ಆಗಿದ್ರೆ ಜಗತ್ತು ಎಷ್ಟು ಜನ ಕೇಳೋರಾರ ಇವತ್ತು. ಎಲ್ಲರೂ ಮುಕ್ತರಾಗ್ತಿದ್ದು, ಹುಟ್ಟಕ್ಕೆ ಬೀಜನೂ ಸಿಗ್ತಿದ್ದಿಲ್ಲ. ಹಾಗೆ ಇದು ಕರ್ಮಪರ ವಾಕ್ಯ ಅಲ್ಲ, ತತ್ವಮಸಿ ಮಹಾವಾಕ್ಯ ಜ್ಞಾನಪರ. ಇದು ಉಪಾಸನ ಪರ ವಾಕ್ಯ ಅಲ್ಲ, ಇದು ಜ್ಞಾನಪರ. ಮತ್ತು ಇನ್ನೂ ಕೆಲವು ಜನರು ಈ ಮಹಾವಾಕ್ಯವನ್ನು ಸ್ತುತಿಪರ ಅಂತಾರಲ್ಲ. ನೀ ಸ್ತುತಿಯನ್ನು ಮಾಡು, ಧ್ಯಾನವನ್ನು ಮಾಡು, ಸ್ಮರಣೆಯನ್ನು ಮಾಡು, ಭಜನೆಯನ್ನು ಮಾಡು, ಸ್ತುತಿಯನ್ನು ಮಾಡು ಅಂತ ಹೇಳುವಂಥ ಎಷ್ಟೋ ಮತವಾದಗಳುಂಟು. ಅದಕ್ಕೆ ಅವರಿಗೆ ಆ ಸ್ತುತಿಪರ ವಾಕ್ಯನೇ ಮೋಕ್ಷದ ಮಹಾವಾಕ್ಯ. ಅವರಿಗೆ ಬರೀ ಅದನ್ನು ಹೇಳ್ತಾರೆ ಶಿಷ್ಯರಿಗೆ, ಬೇರೆ ಏನು ಹೇಳಂಗಿಲ್ಲ. ಆದರೆ ಅದರಂತೆ ಇದು ಅಲ್ಲ. ಯಾಕಲ್ಲ? ಮಹಾವಾಕ್ಯ ಏನದ? ಮನುಜನ ಇಂದ್ರನೆಂದೇ ಅನತೆ ಬಣ್ಣಿಸುವಂತೆ ಘನ ಪರಂಜ್ಯೋತಿ ಸ್ವರೂಪನು ಸನುಮತವಾಗಿ ತಾನೆಂಬ ನಿಗಮವಿದನು ಎನ್ನಲಿಲ್ಲ ಐಸೆ ಸನ್ನುತಿ ಎಂದು ಅಂದ್ರು. ಅಂದರೆ ಇದು ಸ್ತುತಿಪರವೆಂದು, ಸನ್ನುತಿ ಎಂದು ಅಂದರೆ ಸ್ತುತಿಪರ ವಾಕ್ಯ ಅಲ್ಲ. ಯಾಕಲ್ಲ ಅಂದರೆ ಮನುಷ್ಯನನ್ನು ಇಂದ್ರನೆಂದು ಹೇಳುತ್ತಾ ಬಣ್ಣಿಸುವುದು, ವರ್ಣಿಸುವುದು. ಯಾರೀ ಅನುಭವಕ್ಕೆ ನಮ್ಮ ಮನೆ ಮುಂದೆ ಒಬ್ಬ ಭಿಕ್ಷುಕಿ ಬರ್ತಾಳೆ. ತನ್ನ ಇಷ್ಟಾರ್ಥ ಪ್ರಾಪ್ತಿಗಾಗಿ ಒಬ್ಬ ಮನುಷ್ಯನ ಮನೆ ಮುಂದೆ ಬಂದು ಮಹಿಳೆಗಾಗಲಿ ಮನುಷ್ಯನಿಗಾಗಲಿ ಆಕೆ ಈ ಸ್ತುತಿ ಮಾಡ್ತಾಳೆ. ನೀನು ಇಂದ್ರನಂತೆ ಇದ್ದಿ, ನೀ ಚಂದ್ರನಂತೆ ಇದ್ದಿ, ನಿನ್ನ ಭೋಗ ಭಾಗ್ಯ ಇಷ್ಟಾರ್ಥ ಹೆಚ್ಚಿಗಾಗಲಿ, ನೀನು 1ಕ್ಕೆ 10 ಆಗಲಿ, 100ಕ್ಕೆ 1,00,000 ಆಗಲಿ ಅಂತ ಆಕೆ ವರ್ಣನೆ ಮಾಡ್ತಾಳೆ. ಭೋಗದಲ್ಲಿ ಹೆಂಗಿದ್ದಿ ಅಂದರೆ ದೇವೇಂದ್ರ ಸ್ವರೂಪ ಇದ್ದಿ, ಮತ್ತೆ ದಾನದಲ್ಲಿ ಹೇಗಿದ್ದಿ? ಕರ್ಣನಂತಿದ್ದಿ. ಹಲವು ರೀತಿಯಿಂದ ವರ್ಣನೆ ಮಾಡ್ತಾರೆ. ವರ್ಣನೆ ಮಾಡಿ ನಿನ್ನ ಮಕ್ಕಳು, ಮಗಳು, ಮೊಮ್ಮಕ್ಕಳು ದೀರ್ಘವಾದ ಆಯುಷ್ಯ, ಭೋಗ ಭಾಗ್ಯ ಪ್ರಾಪ್ತಿಯಾಗಲಿ, ಏನಾದರೂ ಕೊಡ್ರಿ ಅಂತ ಕೇಳ್ತಾರೆ. ಹೌದಲ್ಲ? ಇಷ್ಟೆಲ್ಲ ವರ್ಣನೆ ಮಾಡಿದ್ದು ಯಾಕ? ನಿನ್ನ ಸ್ತುತಿ ಮಾಡೋದ ನೀನೇನ ಇದ್ದದ್ದು ಹೆಚ್ಚಿಗೆ 4 ಮಾತು ಕೇಳಿ ಆನಂದವಾಗಿ 10 ಕೊಡೋ 100 ಕೊಡ್ತಿದ್ದೆ ಅಂತ ಅರ್ಥ. ಅದರಂತೆ ಇದು ಸ್ವಯಂ ಪ್ರಕಾಶವಾದ ಪರಬ್ರಹ್ಮ ಸ್ವರೂಪ ಇದೆ ಎಂದು ಉಪದೇಶ ಮಾಡುವ ತತ್ವಮಸಿ ಮಹಾವಾಕ್ಯ ಸ್ತುತಿಪರ ಬರುವುದೆಂದು ಶಂಕೆಯನ್ನು ಮಾಡಿದರೆ, ಅದ್ರಂಗೆ ಮಾಡಿದ್ರೆ ಅವನಿಗೇನ ಬೇಕಾಗಿದೆ ನಿನ್ನ ಸ್ತುತಿ ಮಾಡಿ. ಪರಮಾತ್ಮ ಹೇಳಿಲ್ಲ ಮಹಾವಾಕ್ಯ, ಮತ್ತು ನಿನ್ನ ಸ್ತುತಿ ಅವನು ಸ್ತುತಿ ಮಾಡಿದ್ರೆ ಏನನ್ನ ಕೊಡಬಹುದು. ನಿಮ್ಮನ್ನು ಸ್ತುತಿ ಮಾಡೋಕೆ ಅವನಿಗೇನು ಕಡಿಮೆ ಬಿದ್ದದೇನು? ಭಿಕ್ಷುಕರಿಗೆ ಕಡಿಮೆ ಬಿದ್ದಂಗೆ ಇಷ್ಟಾರ್ಥ ಪ್ರಾಪ್ತಿಗಾಗಿ ಸ್ತುತಿ ಮಾಡ್ತಾನೆ ಭಗವಂತ. ಇಷ್ಟಾರ್ಥ ಪ್ರಾಪ್ತಿಗಾಗಿ ನಿಮ್ಮನ್ನು ಸ್ತುತಿ ಮಾಡಕತ್ತೇನೇನು? ಇಲ್ಲ. ಅಂದರೆ ಇದ್ದಕ್ಕಿದ್ದಂಗೆ ಹೇಳ್ತಾನಂದ್ರೆ ಇದು ಸ್ತುತಿ ಪರ ವಾಕ್ಯವಲ್ಲ. ಅದಕ್ಕೆ ಇಲ್ಲಿ ಸ್ತುತಿ ಮಾಡುವುದು ಯಾವುದಕ್ಕೋಸ್ಕರವಂದರೆ ಇಷ್ಟಾರ್ಥ ಪ್ರಾಪ್ತಿಗಾಗಿ. ಯಾರೇ ಮಾಡಲಿ ಹೋಗ್ಬಿಟ್ಟಿರ್ತಾರಲ್ಲ,
ಅವ್ರು ಯಾಕೆ ಸ್ತುತಿ ಮಾಡ್ತಾರ? ಏನೋ ನಮಗೆ ಎಷ್ಟು ಕೊಟ್ಟಾನು ಅಂತ ಸ್ತುತಿ ಮಾಡ್ತಾರೆ. ಆದರೆ ಇಲ್ಲಿ ಅಪ್ರಾಪ್ಯ ವಾಕ್ಯದ ಸ್ತುತಿಗೆ ಜೀವನಿಂದ ಏನೊಂದು ಪ್ರಾಪ್ತಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಆ ಮಹಾವಾಕ್ಯವನ್ನು ಹೇಳಿದಂಥ ಪರಮಾತ್ಮನಿಗೆ ಜೀವನಿಗೆ ಪರಮಾತ್ಮ ಏನು ಕೊಟ್ಟಿಗೆಪ್ಪ ಅಂದಾಗ ನೀ ಕೊಡಲಿಕ್ಕಾಗದಲ್ಲ, ಕೊಟ್ಟರು ಕೂಡ ನಾವು ತಗೊಳ್ಳೋದು ಇಲ್ಲ. ಅವನಿಗೇನು ಬೇಕಿದ್ರೆ ಕಡಿಮೆ ಬಿದ್ರಲ್ಲ. ಹಾಗಾಗಿ ಇದನ್ನು ನಂಬು. ಏನಂತ ಮಹಾವಾಕ್ಯವು ಸ್ತುತಿ ಪರವಲ್ಲ, ಕರ್ಮಪರವಲ್ಲ, ಉಪಾಸನ ಪರವಲ್ಲ, ಸ್ತುತಿ ಪರನೂ ಅಲ್ಲ. ಯಾಕಂದ್ರೆ ಬೇರೊಂದು ಭೇದವಿಲ್ಲ ಅಂತ ಹೇಳಕೊಂಡ್ರಲ್ಲ, ಇವು ಮೂರು ಭೇದನಿಲ್ಲ. ಮತ್ತೆ ಆಳನು ಒಲಿದು ಅರಸೆಂದು ಓಲೈಸುವಂತೆ ವೇದಾಳಿ ನಿರ್ಗುಣ ಚಿತ್ತನಳು ತನ್ನ ಮೇಳವೆಂಬುದನ್ನು ಕಾಲೋಚಿತ ಬಿಡಿದೊಮ್ಮೆ ಪೇಳಲಿಲ್ಲ ಔಪಚಾರಿಕ ವಾಕ್ಯವಾಗಿ. ಇದು ಮತ್ತೆ ಉಪಚಾರದ ವಾಕ್ಯನಲ್ಲ. ಯಾಕಲ್ಲ? ಉಪಚಾರದ ವಾಕ್ಯ ಯಾರು ಮಾಡ್ತಾರ ಅಂದರೆ ಮಾಲೀಕ ಸೇವಕನಿಗೆ ಉಪಚಾರ ಮಾಡ್ತಾನ. ಯಾಕಂದ್ರೆ ಆತ ಆಳನ್ನ ಏನು ಮಾಡಿದ ಒಲಿದು ಸತ್ಯ ಅನ್ನುವಂಗ ಮನಬಿಚ್ಚಿ ಪ್ರೇಮದಿಂದ ಏನಪ್ಪ ನಮ್ಮ ಮನೆತನಕ ರಾಜ ಇದ್ದಂಗೆ ಇವನು ಅಂತಾನವನು. ಯಾರಂತಾರ? ಮಾಲೀಕ. ರಾಜ ಇದ್ದಂಗೆ ಇವನು ಆಳಿಗೆ ಅಂತಾನ. ಅವನು ರಾಜ ಆತನ. ಅದೈತಿ ಬೆನ್ನ ಮೇಲೆ ಕೈ ಹಿಡಿತಾನ, ತಲೆ ಮೇಲೆ ಕೈ ಇಡ್ತಾನ. ಬೋಳೈಸಂದ್ರೆ ಕೈ ಹಿಡಿದು. ಇದು ವೇದಾಳಿ. ವೇದಗಳು ನಿರ್ಗುಣವಾದ ಚಿದ್ರೂಪನಲ್ಲಿ ತನ್ನ ಸ್ವಕೀಯ ಮೇಳವೆಂಬುದು. ಅವನು ರಾಜ ಅಲ್ಲಲ್ಲ, ಅವನಂದ್ರೆ ನೋಡು ಅಂತಾನ. ಆದ್ರೆ ಇಲ್ಲಿ ರಾಜ ಅಂದರೆ ರಾಜನೇ ಇದ್ದೀನಿ, ಬ್ಯಾರಿದ್ದೆ ನೀನು. ಹಾಗಾಗಿ ಉಪಚಾರ ಭಾಷಣವನ್ನ ಮಾಡುವಂತೆ ವೇದವಾಕ್ಯಗಳು ನಿನ್ನನ್ನು ಉಪಚಾರ ಭಾಷಣ ಮಾಡಿ ಏನಾದರೂ ಒಂದು ಹೆಚ್ಚಿನ ಪ್ರತಿಪಾದನೆಯನ್ನು ಪಡೆಯುವಂಥ ಅಪೇಕ್ಷೆ ಇಲ್ಲ. ಅದಕ್ಕೆ ಇದು ಉಪಚಾರ ವಾಕ್ಯ ಅಂತ ನೀ ತಿಳ್ಕೊಬೇಡ. ಅವನಿಗೆ ನಿನ್ನಿಂದ ಏನಾಗದ ಕೆಲಸ? ನಿನಗ ಒಬ್ಬ ಜೀವನಿಗೆ ನೀ ಬ್ರಹ್ಮ ಅಂತ ಹೇಳೋದ್ರಿಂದ ಅವನಿಗೇನಾಗದ? ಎದ್ದಕ್ಕಿದ್ದಂಗೆ ನೀನು ಹೇಳೋದ ತಿಳ್ಕೊ. ನಿನ್ನ ಕಲ್ಯಾಣಕ್ಕಾಗಿ ಉದ್ಧಾರಕ್ಕಾಗಿ ಅಂತ ಅರ್ಥ ಮಾಡು. ಇದು ಉಪಚಾರವಲ್ಲ. ಕಾರಣ ಯಜಮಾನನು ಆಳನ್ನು ಕುರಿತು ತನ್ನ ಕಾರ್ಯಾರ್ಥವಾಗಿ ಸಮಯ ಸಂದರ್ಭ ಅನುಸಾರವಾಗಿ ಒಂದು ಸಲ ಎರಡು ಸಲ ನುಡಿಬಹುದು ಕೆಲಸ ಬಿದ್ದಾಗ. ಆದರೆ ಈ ತನ್ನ ಕೆಲಸ ಆದಮೇಲೆ ಮತ್ತೇನಂತಾನ? ಎಲ್ಲೋದು ಆಳ್ಮಗಂತಾನ. ಕೆಲಸ ಆಗಿದ ರಾಜ, ಕೆಲಸ ಆದಮೇಲೆ ಆಳೆಲ್ಲೋ ಅಂತ ಕೇಳ್ತಾನ. ಅದರಂಗೆ ವೇದ ವಾಕ್ಯವು ತನ್ನ ಕೆಲಸ ಆಗತನ ಬ್ರಹ್ಮ ಅಂತೇಳಿ ಆಮೇಲೆ ಜೀವ ಅಂತ ಹೇಳಂಗಿಲ್ಲ. ನೀನು ಮೊದಲು ಬ್ರಹ್ಮ ಇದ್ದೆ, ಈಗನೂ ಇದ್ದೆ, ಮುಂದೂ ಇದ್ದೆ ಅಂತ ಹೇಳ್ತದ. ಅಂದ್ರೆ ಉಪಚಾರ ವಾಕ್ಯ ಹೆಂಗಾಗ್ತದೆ? ಅದಕ್ಕೆ ಆ ಉಪಚಾರ ಅಭೇದ ವಾಕ್ಯವನ್ನು ಹೇಳುವಂಥ ವಾಕ್ಯಲ್ಲ. ಇದು ಸತ್ಯವಾದ ಜ್ಞಾನಪರವಾದ ವಾಕ್ಯ. ಹಾಗಾಗಿ ಕಾಲಾನುಗುಣವಾಗಿ ಒಮ್ಮೆ ನುಡಿಲಿಲ್ಲ. ವೇದವಾಕ್ಯ ಏನು ಹೇಳ್ತಾವ? ಒಮ್ಮೆ ಈಗ ನೀವು ಪರಬ್ರಹ್ಮ ಅಂತೇಳಿ ಇಂದ ಜೀವ ಅಂತ ಹೇಳಿದನು. ಮುಂದೆ ಮತ್ತೆ ನೀ ಬ್ಯಾರೆ ಅಂತ ಹೇಳ್ತದೇನು? ಹಿಂದನು ನೀನು, ಇಂದು ನೀನು, ಮುಂದೆ ನೀನು ಅಂದಾಗ ಇದು ನುಡಿಯುವುದರಿಂದ ಹೇಳುವುದರಿಂದ ಕಿಂತು ಯಥಾರ್ಥವಿರುತ್ತದೆ. ಇದು ಮಹಾವಾಕ್ಯ. ಯಥಾರ್ಥ ಅಂದ್ರೆ ಏನು? ಇದ್ದಕ್ಕೆ ಇದ್ದಂಗೆ ಇರುತ್ತೆ. ನೀ ಇದ್ದಕ್ಕಿದ್ದಂಗೆ ಇದ್ದಿಲ್ಲ. ನಿಜವಾಗಿ ಹೇಳ್ಬೇಕಾದ್ರೆ
ನಾವು ಇದ್ದಕ್ಕಿದ್ದಂಗೆ ಇವಿ. ನಮ್ಮ ಸ್ವರೂಪ ಇದ್ದಕ್ಕಿದ್ದಂಗೆ ಅದ. ಮೊದಲು ಹೆಂಗದ ಅಸ್ಥಿತೆ ಆಗೋದಕ್ಕಿಂತ ಪೂರ್ವದಲ್ಲಿ ಹೆಂಗಾದ ಆ ಸ್ಥಿತಿ ಆದಾಗೂ ಹಂಗೆ ಅದ. ಜಾಯತೆ ಅವಗೂ ಹಂಗೆ ಅದ. ವರ್ಧತೆ ಅವಗೂ ಹಂಗೆ ಅದ. ಅಪಕ್ಷಯತೆ ಅವಗೂ ಹಂಗೆ ಅದ. ವಿನಶ್ಯತೆ ಅವಾಗೂ ಹಂಗೆ ಅದ. ಅಂದಾಗ ನಿನಗೆ ಈ ಉಪಚಾರದ ವಾಕ್ಯ ಎಲ್ಲ ಸತ್ಯವಾದ ವಾಕ್ಯ ಅಂತ ನಂಬು. ಮತ್ತೆ ಅನಲನೇ ಮಾಣಕನು ಎಂಬ ನುಡಿಯಂತೆ ತನಗೆ ತತ್ವದ ಯೋಗವನ್ನು ಪೇಳುವ ವನಿತೆ ವೇದಾಂತವಿದನು ಗುಣಸಾದೃಶ್ಯವೆನ್ನಲಿಲ್ಲ ಎಂಬುದೇ ಪರಮಾರ್ಥ ಅಂತ ಮುಂದಿನ ನುಡಿ ಹೇಳ್ತಾರೆ. ಇದು ಹೇಗಿದೆ ಅಂದರೆ ಸತ್ಯವಾದ ವಾಕ್ಯ. ಅನಲನಿ ಮಾಣಕನು ಎಂಬ ನುಡಿಯಂತೆ ಒಬ್ಬ ಬ್ರಹ್ಮಚಾರಿ ಇರ್ತಾನೆ. ಬ್ರಹ್ಮಚಾರ ಪಕ್ಕ ಇದ್ದವನು ಅವನ ಲಕ್ಷಣ ಹೆಂಗಂದ್ರೆ ಬೆಂಕಿ ಇದ್ದಂಗೆ ಇರ್ತಾನೆ. ಅವನು ಬೆಂಕಿ ಇದ್ದಂಗೆ ಅನಪ್ಪ ತೊಡೋಡ್ರಿ ಅಂತರಲ್ಲಿ ಕೇಳಿದ ಸುದ್ದಿ. ಆದರೆ ಆತ ಯಾಕೆ ಆ ಥರ ಕಾಣ್ತಾನ ಬ್ರಹ್ಮಚಾರಿ ಅಂದರೆ ಆತನ ಮುಖದ ತೇಜಸ್ಸು ಹಂಗಿರ್ತದೆ. ಮೈ ತೇಜಸ್ಸು, ಆ ತೇಜಸ್ಸಿನ ಬ್ರಹ್ಮಚಾರಿ ತಪದ ಪ್ರಭಾವದಿಂದ ಇವನು ಅಗ್ನಿ ಸಮಾನವಾಗಿ ಅಂತ ಹೇಳ್ತಾರೆ. ಆದರೂ ಬ್ರಹ್ಮಚಾರಿ ಬೆಂಕಿ ಆತನೇ ಹೇಳ್ಬೋದಷ್ಟೇ. ಅವನು ಯಾವ ಕಾಲಕ್ಕೆ ಆದನ ಬೆಂಕಿ ಆದರೆ ಅವನು ಸುಟ್ಟೋಗ್ತಾನೆ ಬ್ರಹ್ಮಚಾರಿ. ಹಾಗೆ ಆತನ ಯಾವ ತಪ ಪ್ರಭಾವದಿಂದ ಇಂದ್ರಿಯಗಳ ನಿಗ್ರಹದಿಂದ ಆ ಒಂದು ಲಕ್ಷಣ ಬಂದದ. ಆದರೂ ಕೂಡ ಬೆಂಕಿ ಆಗಲಿಲ್ಲ. ಈ ವಾಕ್ಯದಂತೆ ಜೀವನು ಚೇತನನು, ಈಶ್ವರನು ಚೇತನನು. ಹೌದಲ್ಲ? ಜೀವನು ಅಚೇತನಲ್ಲ, ಚೇತನ. ಪರಮಾತ್ಮ ಅಚೇತನವಲ್ಲ, ಅವನು ಚೇತನ. ಇವರಿಬ್ಬರು ಸಮಾನರು, ಒಂದೇ. ಹೆಂಗೊಂದೇ ಆಗ್ತದ್ರಿ ಅಂತ ತಿಳಿದ್ರೆ ಅವರಿಬ್ಬರ ಜ್ಞಾನದ ಗುಣದಿಂದ ಸಮಾನರು. ಜ್ಞಾನದ ಗುಣದಿಂದ ಸಮಾನರು, ಆದರೆ ಉಪಾಧಿ ಗುಣದಿಂದ ಅವರು ಸಮಾನರು ಅಲ್ಲ, ಭೇದಲ್ಲ. ಹಾಗೆ ಮಹಾವಾಕ್ಯವು ಕೂಡ ಇಲ್ಲಿಯವರೆಗೂ ನಿನ್ನನ್ನು ಕುರಿತು ಇಷ್ಟು ಕಷ್ಟವನ್ನು ಪಟ್ಟು ನೀನೇ ಬ್ರಹ್ಮ ಅಂತ ಹೇಳಿದರು. ಆದರೂ ಈ ಜೀವನು ಬ್ರಹ್ಮನಲ್ಲ ಅಂತ ಶಂಕೆ ಮಾಡಿದ್ರೆ, ಬ್ರಹ್ಮ ಇದ್ದೆ ಅಂತ ಹೇಳಿದ್ರಲ್ಲ ಮಹಾವಾಕ್ಯ. ಆದ್ರಂಗೆ ಅವನು ಬ್ರಹ್ಮಚಾರಿ ಬೆಂಕಿ ಅಲ್ಲ, ಅದಂತೆ ಪರಮಾತ್ಮ ಜೀವಾತ್ಮನು ಪರಮಾತ್ಮನಲ್ಲ ಅಂತಂದ್ರೆ ಹಂಗೆ ತಿಳ್ಕೊಬೇಡ. ಈ ವಾಕ್ಯವು ಗುಣಸಾದೃಶ್ಯ ಪರವಲ್ಲ. ಅಲ್ಲಿ ಗುಣಲಕ್ಷಣದಿಂದ ಬೆಂಕಿಯ ಗುಣ ಬೇರೆ ಅದ, ಬ್ರಹ್ಮಚಾರಿ ಗುಣ ಬೇರೆ ಅದ. ಬೆಂಕಿ ಸುಡ್ತದ, ಆ ಬ್ರಹ್ಮಚಾರಿ ಸುಡಿಸಂತದ. ಅವನು ಬೆಂಕಿ ಎತ್ತಿದ ಇರ್ತಾನ ಅಂದ್ರೆ ಗುಣ ಬೇರೆ ಬೇರೆ ಅಲ್ಲ. ಸುಡೋ ಗುಣ ಇದಕ್ಕಾದ, ಸುಡಿಸಂಬ ಗುಣ ಅದಕ್ಕಾದ. ಅಂದರೆ ಪರಮಾತ್ಮ ಸಾಯಲಾದ ಗುಣ ಅದ, ಜೀವಾತ್ಮ ಸಾಯೋ ಗುಣ ಅದಂದ್ರೆ ಜೀವನಿಗೆ ಸಾವಿಲ್ಲಲ್ಲ. ಹಾಗಾಗಿ ಇದು ಸಾದೃಶ್ಯ ಕೊಟ್ಟು ಹೇಳುವಂಥ ಮಾತೂ ಅಲ್ಲ. ಯಾಕೆಂದರೆ ಜೀವ ಈಶ್ವರಲ್ಲಿರುವಂಥ ಜ್ಞಾನ ಅದು ಗುಣ ಸಾದೃಶ್ಯವಲ್ಲ, ಕಿಂತು ಅದರ ಸ್ವರೂಪ ಅದು ನೋಡ್ರಿ. ಗುಣ ಸಾದೃಶ್ಯ ಅಲ್ಲ. ಬ್ರಹ್ಮಚಾರಿ ಗುಣ ಬೆಂಕಿ ಗುಣ ಇದ್ದಂಗೆ ಗುಣ ಸಾದೃಶ್ಯ ಅಲ್ಲ, ಅದು ಸ್ವರೂಪ ಸಾದೃಶ್ಯ. ಅದು ಜೀವನಲ್ಲಿ ಅದೇ ಜ್ಞಾನ ಅದ, ಬ್ರಹ್ಮನಲ್ಲಿ ಅದೇ ಜ್ಞಾನ ಅದ. ಆದ್ದರಿಂದ ಪರಮಾತ್ಮನ ಸಮಾನವಾಗಿ ಜೀವಾತ್ಮ ಎಂದು
ಹೇಳುವುದು ಸರಿಯಲ್ಲ. ಯಾಕಲ್ಲ ಅಂದರೆ ಜೀವನೇ ಪರಬ್ರಹ್ಮ ಸ್ವರೂಪನೇ ಅನ. ಹೆಂಗೆ ತಿಳ್ಕೊ? ಜ್ಞಾನದಿಂದ ನೋಡು. ಈ ಹೇಳು ಯಾವುದು ಪಾಡು, ಯಾವುದು ಬಹುಪಾಡು. ಭಾಳ ಮಂದಿ ಹೇಳ್ತಾರೆ ಕೇಳ್ತಾರೆ ಅಂಬುದನ್ನು ನೋಡಿ ಹೇಳೋದನ್ನು ಕೇಳು. ಅದರಲ್ಲಿ ಯಾವುದು ಪಾಡು ಅಂದರೆ ಯಾವುದು ಸ್ವೀಕಾರ ಮಾಡೋಕ್ಕೆ ಅನುಭವಕ್ಕೆ ಯೋಗ್ಯ ಅದ ಅದನ್ನು ನೋಡು ಅಂದರು. ನಾವು ಅವ್ರು ಆಡಿದ್ದನ್ನು ನೋಡಲಿಲ್ಲ, ಆಡಿದ್ದನ್ನು ಕೇಳಿದ್ವಿ ಅಷ್ಟೆ, ನೋಡಕ್ಕೆ ಹೋಗಲಿಲ್ಲ. ವಿಚಾರ ಮಾಡಿ ನೋಡಿದರೆ ಜೀವನೇ ಬ್ರಹ್ಮಸ್ವರೂಪ ಅಂತ ಇಲ್ಲಿ ಹೇಳ್ತಾ ಬಂದರು. ಇಲ್ಲಿಗೆ 5 ನುಡಿ ಆಯಿತು. ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಮಂಗಳದ ನಂತರ ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ತಾವೆಲ್ಲರೂ ಎಲ್ಲ ಒಂದು ಅನಿಮಿತ್ತ ಬಂಧುಗಳ ಕಾರ್ಯದಲ್ಲಿ ಭಾಗಿಗಳಾಗಿ ಬಂದಿರಿ. ನಿಮಗೂ ಕೂಡ ಭಾಳ ದಣಿವಾಗ್ಯದ. ಆ ಕಾರಣ ಇವತ್ತು ಆದಷ್ಟು ಬೇಗ ವಿಶ್ರಾಂತಿಯನ್ನು ಪಡೆದುಕೊಂಡು ನಾಳೆ ದಿನ ಮತ್ತೆ ಮುಂದುವರಿಸೋಣ ಅನ್ನುವಂಥ ಮಾತನ್ನು ಹೇಳಿ ಮಂಗಲವನ್ನು ಹೇಳಿ. ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ, ಬೆಳಗುವೆ ಆರತಿಯ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ, ಬೆಳಗುವೆ ಆರತಿಯ ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ ಗುರುವರ, ಮರ್ಮವ ತಿಳಿಸಿರುವೆ. ಕಾರಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರೊಯ್ದಗೆ ಗುರುವರ, ಭಾವವನರೊಯ್ದಗೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ, ಬೆಳಗುವೆ ಆರತಿಯ. ಲೌಕಿಕ ಪರಮಾರ್ಥವೆರಡನು ಮಾನವೇ ಕೂಡಿ ನಡೆಸಿರುವೆ ಗುರುವರ, ಕೂಡಿ ನಡೆಸಿರುವೆ. ಮಾರ್ಗನ ಶಂಭೋಲಿಂಗವನೊಲಸಿ ಗಂಭೀರದಿ ಸುಖಿಸಿರುವೆ ಗುರುವರ, ಗಂಭೀರದಿ ಸುಖಿಸಿರುವೆ. ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ, ಬೆಳಗುವೆ ಆರತಿಯ. ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ ಗುರುವರ, ಈ ಭವದಿಂದ ತಾರಿಸಿದೆ. ಭವಮಾಲೆ ಒಳಗದೆ ನೆಮ್ಮ ಭ್ರಮೆಯನು ನೀನು ಬಿಡಿಸಿರುವೆ ಗುರುವರ, ನೀನು ಬಿಡಿಸಿರುವೆ. ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ, ಬೆಳಗುವೆ ಆರತಿಯ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರ್ಥ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು